ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್. ಇದು ನಾಗರ ಪಂಚಮಿ ಹಬ್ಬಕ್ಕೆ ನಾವು ಊರಿಗೆ ಹೋಗಿ ನಾಗರ ಪಂಚಮಿಯನ್ನು ಹೇಗೆ ಆಚರಿಸಿದ್ವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಸಾಮಾನ್ಯವಾಗಿ ಹಬ್ಬವನ್ನು ಊರಿಗೆ ಹೋಗಿ ಆಚರಿಸ್ತೀವಿ. ಊರಿಗೆ ಹೋಗಿ ಆಚರಿಸೋದೇ ಒಂದು ಖುಷಿ. ಎಷ್ಟೋ ದಿನಗಳ ನಂತರ ಊರಿಗೆ ಹೋಗ್ತಾ ಇರ್ತೀವಿ. ಸೊ ಏನೋ ಎಕ್ಸೈಟ್ಮೆಂಟ್ ಯಾವಾಗ ಕೂಡ ಇರುತ್ತೆ. 10 ದಿನಕ್ಕೆ ಹೋಗಲಿ, 15 ದಿನಕ್ಕೆ ಹೋಗಲಿ, 1 ತಿಂಗಳಿಗೆ ಒಂದು ಸಲ ಹೋಗಲಿ, ಆ ಎಕ್ಸೈಟ್ಮೆಂಟ್ ಸೇಮ್ ಇರುತ್ತೆ. ನಮ್ಮೂರಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಅಂದ್ಕೊಂಡು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನನ್ನ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಾವು ತುಂಬ ದೂರ ಟ್ರಾವೆಲ್ ಮಾಡೋದ್ರಿಂದ ಸೊ ಕಂಫರ್ಟಬಲ್ ಆಗಿ ಇರೋ ಥರ ನಮ್ಮ ವೇರಿಂಗ್ಸ್ ಆ್ಯಂಡ್ ಸ್ಟೈಲಿಂಗ್ ಇರಬೇಕಾಗತ್ತೆ. ಅದೇ ರೀತಿ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು ನೇಚರ್ ಅಂತೂ. ಈ ಥರ ಮಧ್ಯ ಮಧ್ಯ ಜರಿಗಳು, ಈ ಥರ ತೊರೆಗಳು ಅಂತ ಹೇಳ್ತೀವಲ್ಲ, ಆ ಥರ ಜರಿಗಳು ಸಿಗ್ತಾಯಿತ್ತು. ಇದನ್ನೆಲ್ಲ ನೋಡ್ತಾ ಹೋಗ್ತಾ ಇದ್ವಿ. ಸ್ಟಾಪ್ ಮಾಡಿಕೊಂಡು ಹಾಗೆ ಹೋಗ್ತಾ ರಾತ್ರಿನೇ ಆಗೋಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ರಂಗೋಲಿಯನ್ನು ಹಾಕ್ಕೊಂಡಿದ್ದೆ. ಹಾಗೆ ಹೇಗೆ ರಂಗೋಲಿಯನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಮಳೆ ಬಿಟ್ಟೋದ್ರಿಂದ ಹೊರಗಡೆ ಕೂಡ ರಂಗೋಲಿ ಹಾಕಿದ್ದೆ. ಹೇಗೆ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ನೋಡ್ಕೊಂಬನ್ನಿ. ಹಾಗೆ ಈ ಥರ ರವೆ ಇಡ್ಲಿಯನ್ನು ಮಾಡಿದರು ಅತ್ತೆ. ತುಂಬ ಚೆನ್ನಾಗಿತ್ತು. ಕುಕ್ಕರ್ಲಿ ಬೇಯಿಸೋದಕ್ಕಿಂತ ಈ ಥರ ಹಿಟ್ಟನ್ನು ಗ್ಲಾಸಲ್ಲಿ ಈ ಥರ ಹಾಕಿಬಿಟ್ಟು ಮುಚ್ಚಿ ಬೇಯಿಸೋದ್ರಿಂದ ಇನ್ನೊಂದು ಥರ ಟೇಸ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ಇದನ್ನು ಸೌದೆ ಒಲೆ ಮೇಲೆ ಇಡ್ತಾ ಇದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿ ಟೇಸ್ಟು ಬೇರೆ ಥರನೇ ಬರುತ್ತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಿತ್ತು. ನೀವು ಈ ಥರ ಏನಾದರೂ ಟ್ರೈ ಮಾಡಿದ್ರಾ? ಈ ಥರ ಸೌದೆ ಒಲೆಯಲ್ಲಿ ಈ ಥರ ಏನಾದರೂ ಟ್ರೈ ಮಾಡಿದರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬಾ ಬೆಚ್ಚಗೆ ಫೀಲ್ ಆಗುತ್ತೆ ಈ ಮಳೆಗಾಲದಲ್ಲಿ. ಈ ಥರ ಸೌದೆ ಒಲೆ ತುಂಬಾ ಚೆನ್ನಾಗಿತ್ತು. ಇದಾದ ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ಈ ಥರ ರೆಡಿಯಾಗಿದ್ದೆ ನಾನು ಪೂಜೆಗೆ ಅಂತ. ಹಾಗೆ ಈ ಥರ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ. ಹಾಗೆ ನನ್ನ ಫ್ರೆಂಡ್ ಒಬ್ಬರು ಇದನ್ನು ನನಗೆ ಗಿಫ್ಟ್ ಮಾಡಿದರು. ಹೇಗಿತ್ತು ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಇದೊಂದು ಚೋಕರು ತುಂಬಾ ಚೆನ್ನಾಗಿತ್ತು. ಗ್ರೀನ್ ಕಲರು ನನಗೆ ತುಂಬಾ ಇಷ್ಟ. ಗ್ರೀನ್ ಕಲರ್ ಹಾಗೆ ರೆಡ್ ಕಲರಲ್ಲಿ ಯಾವುದೇ ಜ್ಯುವೆಲ್ಲರಿ ಆಗಿರ್ಬೋದು, ಗ್ರೀನ್ ಕಲರಲ್ಲಿ ಮತ್ತು ರೆಡ್ ಕಲರಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸೆಟ್, ಇದು ಒಂದು ಸರ ಬರುತ್ತೆ ಚೋಕರು, ಹಾಗೆ ಇಯರಿಂಗ್ ಕೂಡ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ಇಯರಿಂಗ್ ನೋಡಿ ತುಂಬ ಕ್ವಾಲಿಟಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಬೀಡ್ಸ್ ಕೂಡ, ಅದರಲ್ಲಿರೋ ಬೀಡ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಅಂತ ಅನಿಸೋದೇ ಇಲ್ಲ. ಇದು ಸಿಲ್ವರ್ ಜ್ಯುವೆಲ್ಲರಿ ಇರ್ಬೋದು ಅಥವಾ ಗೋಲ್ಡ್ ಜ್ಯುವೆಲ್ಲರಿ ಇರ್ಬೋದು ಅಂತ ಅಷ್ಟು ಕ್ವಾಲಿಟಿ ಇತ್ತು. ವೇರ್ ಮಾಡಿದಾಗಲೂ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಚೋಕರು. ಹಾಗೆ ಇಯರಿಂಗು ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಇದಾದ ನಂತರ ಪೂಜೆಗೆ ಹೋಗಿದ್ವಿ. ಹೀಗೆ ನಮ್ಮ ಕಡೆ ತುಂಬ ಸಿಂಪಲ್ಲಾಗಿ ನಾಗರ ಪಂಚಮಿಯನ್ನು ಆಚರಿಸ್ತಾರೆ. ಮೇಯ್ನ್ ಇರೋದೇ ನಾಗರ ಪೂಜೆ. ಈ ಥರ ಬನಗಳಿಗೆ ಹೋಗಿ ಪೂಜೆಯನ್ನು ಮುಗಿಸ್ಕೊಂಡು ಈ ಥರ ಹಣ್ಣುಕಾಯನ್ನು ಓಡಿಸ್ಕೊಂಡು ಬರ್ತೀವಿ. ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಾಗರ ಪಂಚಮಿಗೆ ವಿಶೇಷವಾದ ಖಾದ್ಯ ಅಂದರೆ ನಮ್ಮ ಮನೆಗಳಲ್ಲಿ ಮಾಡೋದು ಕಾಯಿ ಕಡುಬು ಅಂತ ಹೇಳ್ತೀವಿ. ಅದನ್ನು ಮಾಡ್ತೀವಿ. ಇದನ್ನು ಅಕ್ಕಿಯಿಂದ ಮಾಡ್ತೀವಿ. ಅಕ್ಕಿಯಿಂದ ಮಾಡುವ ಖಾದ್ಯ ಇದೊಂದು. ಇಲ್ಲಿ ನಾನು ಕಾಯಿ ಕಡುಬಿಗೆ ಬೇಕಾದ ಪ್ರಿಪ್ರೇಷನ್ಗಳನ್ನು ಮಾಡ್ಕೊತಾ ಇದ್ದೆ. ಕಾಯಿ ಕಡುಬನ್ನು ಹೇಗೆ ಮಾಡ್ತೀವಿ ಅಂದರೆ, ಹಿಂದಿನ ದಿನ ಅಥವಾ ಮರುದಿನ ಬೆಳಗ್ಗೆ ನಮಗೆ ಬೇಕಾದಷ್ಟು ಅಕ್ಕಿಯನ್ನು ನೆನೆಸ್ಕೊಂಡು ಅದನ್ನು ರುಬ್ಕೊಂಡು
ಈ ಥರ ಹಿಟ್ಟನ್ನು ಮುಂಚೆ ತೋರಿಸ್ನಲ್ಲ ವೀಡಿಯೋದಲ್ಲಿ ಹಿಟ್ಟನ್ನು ಕಾಯಿಸಿ ಈ ಹದಕ್ಕೆ ಅಂದರೆ ಉಂಡೆ ಕಟ್ಟುವ ಹದಕ್ಕೆ ಬಂದ ನಂತರ ಅದನ್ನು ಈ ಥರ ನೋಡಿ ಈ ಥರ ಹೀಗೆ ಹಾಳೆ ಆಕಾರದಲ್ಲಿ ಅಥವಾ ಬೋಟ್ ಶೇಪಲ್ಲಿ ಈ ಥರ ಮಾಡ್ಕೊತೀವಿ. ಬೋಟ್ ಶೇಪಲ್ಲಿ ಮಾಡಿಕೊಂಡು ಅದಕ್ಕೆ ಕಾಯಿ ಮತ್ತು ಬೆಲ್ಲವನ್ನು ಕಾಯಿಸಿ ಇಟ್ಕೊಂಡಿರೋ ಒಂದು ಮಿಕ್ಸ್ಚರ್ನ ಈ ಥರ ಒಳಗಡೆ ತುಂಬ್ತೀವಿ ನೋಡಿ. ಈ ಥರ ಹೀಗೆ ಬೋಟ್ ಶೇಪಲ್ಲಿ ನಿಧಾನವಾಗಿ ಎಷ್ಟು ತೆಳ್ಳವಾಗಿ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಬೋಟ್ ಶೇಪಲ್ಲಿ ಮಾಡ್ಕೊಬೇಕು. ಇದನ್ನು ಯಾವುದೇ ಪ್ರೆಸ್ಗಳಲ್ಲಿ ಮಾಡಿದ್ರೆ ಚೆನ್ನಾಗಾಗಲ್ಲ. ಇದನ್ನ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಇದು ಮಾಡಿಕೊಂಡ್ರೆ ಈ ಥರ ಬೋಟ್ ಶೇಪಲ್ಲಿ ಮಾಡ್ಕೊಬೇಕು. ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗುತ್ತೆ. ಇದಾದ ನಂತರ ನೋಡಿ ಇಲ್ಲಿ ಮಿಕ್ಸ್ಚರ್ನ ಹಾಕ್ತಾಯಿದ್ದೀನಿ. ಸೊ ಇದು ಕಾಯಿ ಮತ್ತು ಬೆಲ್ಲವನ್ನು ಕಾಯಿಸಿಟ್ಕೊಂಡಿರೋ ಮಿಕ್ಸ್ಚರು ಈ ಥರ ಈ ಶೇಪಲ್ಲಿ ಬಂದು ಹೀಗೆ. ಅದಾದ ನಂತರ ಈ ಶೇಪನ್ನು ಬಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಈ ಥರ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಕಾಯಿ ಕಡುಬು ರೆಡಿಯಾಗತ್ತೆ. ಇದು ನಮ್ಮ ವಿಶೇಷವಾದ ಖಾದ್ಯ. ಈ ಥರ ಕಾಯಿ ಕಡುಬು ಮಾಡಿಕೊಂಡು ಊಟ ಮಾಡಿಕೊಂಡು ಹೀಗೆ ಹಬ್ಬವನ್ನೆಲ್ಲ ಮುಗಿಸ್ಕೊಟ್ಟು ಮತ್ತೆ ಊರಿಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.